ನೀವು ಕಂಪ್ಲೇಂಟ್ ಕೊಡೋದೇ ಆದ್ರೆ ನನ್ನ ಹೆಸರು ಸೇರಿಸಿ ಕಂಪ್ಲೇಂಟ್ ಕೊಡಿ ಮೇಡಮ್. ಅಂಥವ್ರನ್ನ ಸಾಕಿದ ತಪ್ಪಿಗೆ ನನಗೂ ಶಿಕ್ಷೆ ಆಗಲಿ. ಅಯ್ಯೋ, ನೀವೇನ್ ಮಾಡಕ್ಕಾಗುತ್ತೆ ಬಿಡಿ ರೆಡ್ಡಿ. ನಾನೇನ್ ಕಂಪ್ಲೇಂಟ್ ಕೊಡ್ತಾ ಇಲ್ಲ. ಥ್ಯಾಂಕ್ ಯು ಮೇಡಮ್. ರೆಡ್ಡಿ, ನೀವು ಬೆಳೀತಾ ಇರೋ ಲೀಡರು. ಹೆಜ್ಜೆ ಇಡೋದಕ್ ಮುಂಚೆನೆ ಹೆಸರಿಗೆ ಕೆಸರು ಮೆತ್ಕೊಂಡ್ರೆ ಯೋಚನೆ ಮಾಡಿ. ಶ್ಯಾಮ, ಪ್ರಸಾದ ತಿಂದು ಬೇಗ ಮಕ್ಕಳಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಹಾಗೆ ಹರಕೆ ಹೊತ್ಕೊಂಡಿದ್ದೀನಿ. ಹರಕೆ ಹೊತ್ರೆ ಪ್ರಸಾದ ತಿಂದ್ರೆ ಮಕ್ಕಳಾಗತ್ತಾ? ಬೆಟ್ಟದ ಮಲ್ಲಪ್ಪ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ಹರಕೆ ಹೊತ್ಕೊಂಡ್ರೆ ತೀರ್ಸೇ ತೀರಿಸ್ತಾನೆ. ಶ್ಯಾಮ, ಎಷ್ಟು ಜನಕ್ಕೆ ಮಕ್ಕಳಾಗಿದೆ ಗೊತ್ತಾ? ನಾವು ಅಂದ್ರೆ ಗಂಡ ಹೆಂಡತಿ ಡಿಸೈಡ್ ಮಾಡದೆ ಹೋದ್ರೆ ಬೆಟ್ಟದ ಮಲ್ಲಪ್ಪ ಅಲ್ಲ, ಯಾವ ದೇವರು ಪ್ರಸಾದ ತಿಂದ್ರು ಮಕ್ಕಳಾಗಲ್ಲ. ಅಂದ್ರೆ ನಾನು ಶ್ಯಾಮ್ ಮಕ್ಕಳು ಬೇಕು ಅನ್ನೋ ನಿರ್ಧಾರ ಮಾಡಿಲ್ಲ, ಮಾಡೋದು ಇಲ್ಲ. ಅಂದ್ರೆ ಧನುಷ್ ತಂದೆ ಜಯಗೋಪಾಲ್ ನಮ್ಮಪ್ಪನ ಕ್ಲೈಯೆಂಟು ಅಲ್ವಾ? ಹೌದು ಮೇಡಮ್. ಅವ್ರ ಎಲ್ಲ ಕೇಸ್ಗಳನ್ನ ಸೀನಿಯರೇ ನಡೆಸೋದು. ಸರ್ ಜಯಗೋಪಾಲ್ಗೆ ತುಂಬಾ ಕ್ಲೋಸು. ಇಬ್ರು ಕ್ಲಬ್ ಮೇಟ್ಸು. ಬಹುಶಃ ಸೀನಿಯರ್ಗೆ ಒಳ್ಳೆ ಫ್ರೆಂಡು ಅಂದ್ರೆ ಜಯಗೋಪಾಲೇ ಇರ್ಬೋದು. ನೀನೇ ಯಾಕೆ ಈ ಕೇಸನ್ನ ತಗೊಂಡು ನಡೆಸಬಾರ್ದು? ನಾನಾ? ಯಾಕಾಗ್ಬಾರ್ದು ಶಶಿಕಲಾ? ನೀನು ಹೇಗೂ ಬಾರ್ ಅಸೋಸಿಯೇಷನ್ ಮೆಂಬರು, ಯಾವತ್ತಿದ್ರೂ ಪ್ರಾಕ್ಟೀಸ್ ಶುರು ಮಾಡಲೇಬೇಕು. ಈ ಕೇಸ್ ಮೂಲಕನೇ ಶುರು ಮಾಡು. ಹಾಗಾಗಲ್ಲ ಮೇಡಮ್. ಕೇಸ್ ನಡೆಸಬೇಕು ಅಂದ್ರೆ ಅದಕ್ಕೆ ತುಂಬಾ ಅನುಭವ ಬೇಕು, ಸ್ಟಡಿ ಮಾಡಬೇಕು. ಜೂನಿಯರ್ಗಳು ಸ್ವಂತ ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ 5 ವರ್ಷನಾದ್ರೂ ಸೀನಿಯರ್ ಜೊತೆ ಪಳಗಿರ್ಬೇಕು. ಕೇಸ್ನ ಹೇಗೆ ಮೂವ್ ಮಾಡ್ತಾರೆ, ಆರ್ಗ್ಯುಮೆಂಟ್ಸ್ ಮಾಡ್ತಾರೆ, ಕ್ರಾಸ್ ಕ್ವಶನ್ಸು, ಡಿಫೆನ್ಸು ಇದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಹಾಗಾದ್ರೆ ಒಂದ್ ಕೆಲಸ ಮಾಡು, ಈ ಕೇಸನ್ನ ನಾನೇ ಹ್ಯಾಂಡಲ್ ಮಾಡ್ಲಾ ಅಂತ ನೀನೇ ಅಪ್ಪನ ಹತ್ರ ಕೇಳಿ ನೋಡು. ಸರ್ ಹತ್ರ ನಾನ್ ಮಾತಾಡೋದಾ? ನನಗ್ ಭಯ ಆಗತ್ತೆ. ಭಯ ಯಾಕೆ ಶಶಿಕಲಾ? ಅಪ್ಪ ಯಾವಾಗ್ಲೂ ಧೈರ್ಯವಾಗಿ ನೇರವಾಗಿ ಮಾತಾಡೋದನ್ನ ಇಷ್ಟಪಡ್ತಾರೆ. ಅದೇನೋ ನಿಜ, ಆದ್ರೆ ಮತ್ತೆ ಅವ್ರ ಮುಂದೆ ಧೈರ್ಯವಾಗಿ ಕೇಳೇ ಬಿಡು. ಅನನ್ಯ ನಿನಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತಾಳೆ. ಯು ವಿಲ್ ಡೆಫಿನೆಟ್ಲಿ ವಿನ್. ತುಂಬಾ ಜ್ವರ ಇದೆ, ಬಾ 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 ಡಾಕ್ಟರ್ ಹತ್ರ ಹೋಗ್ಬೇಡ. ಬಾ. ಏನು ಬೇಡ ಕಡ, ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿದ್ರೆ ಸರಿ ಹೋಗುತ್ತೆ. ಇದನ್ನ ಹಾಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದಮ್ಮ. ಹೋಗ್ಲಿ, ಡಾಕ್ಟರ್ನ ಇಲ್ಲಿ ಕರ್ಕೊಂಡು ಬರಲ್ಲ? ಏನು ಬೇಡ ಕಣ, 2 ದಿನ ನೋಡೋಣ. ಸರಿ ಹೋಗ್ಲಿಲ್ಲ ಅಂದ್ರೆ ಡಾಕ್ಟ್ರ್ ಔಷಧಿ ತಗೊಂಡ್ರಾಯ್ತು. 2 ದಿನದಲ್ಲಿ ವಾಸಿ ಆಗ್ಬಿಡುತ್ತೆ. ಯಾವುದು? ಆ ಪಾಲ್ ಡಾಕ್ಟರ್ ಕೊಟ್ಟ ಔಷಧಿನ? ನಿನಗಂತೂ ಅವರೇ ಧನ್ವಂತರಿ. ಅವ್ರ ಔಷಧಿನ ರಾಮಬಾಣ. ಸರಿ. ಅನುಪಮ ಮೇಡಮ್ ಕೂಡ ಅದನ್ನೇ ಹೇಳಿದ್ರು, ನೀನೇ ಕೇಸ್ ನಡ್ಸಕ್ಕಾಗಲ್ವಾ ಅಂತ. ಅಂದ್ರೆ ನನ್ನ ವಿರುದ್ಧವಾಗಿ? ಅಯ್ಯಯ್ಯೋ, ಹಾಗಲ್ಲ ಸರ್. ನೀವು ರಾಧಿಕಾ ಪರವಾಗಿ ಕೇಸ್ ನಡೆಸೋ ಹಾಗಿಲ್ವಲ್ಲ. ಜೈಗೋಪಾಲ್ ಪರವಾಗಿ ಮಾಡಬಾರ್ದು ಅಂತೇನು ಇಲ್ವಲ್ಲ. ನಿನ್ನನ್ನ ನೀನು ಏನು ಅಂತ ತಿಳ್ಕೊಂಡ್ಬಿಟ್ಟಿದೀಯ? ನನ್ನ ಆಫೀಸಿಗೆ ಬಂದು 1 ವರ್ಷ ಕೂಡ ಆಗಿಲ್ಲ, ಆಗ್ಲೇ ಸ್ವತಂತ್ರವಾಗಿ ವಕಾಲತ್ತು ಮಾಡಬಹುದು ಅಂತ ಅನ್ಕೊಂಡ್ಬಿಟ್ಟಿದೀಯ? ಜಡ್ಜ್ ಅಂದ್ರೆ ಗಡಗಡ ಅಂತ ನಡುತ್ತೀಯ ನೀನು? ನಿನ್ನ ಕಾಲ ಮೇಲೆ ನೀನೇ ನಿಂತೆ ಅಂತ ಅನ್ಕೊಂಡ್ಬಿಟ್ಯಾ? ಆಯ್ತು, ನಿನಗೆ ಹೇಗೆ ತೋಚುತ್ತೋ ಹಾಗೆ ಮಾಡು. ಆದ್ರೆ ನಾಳೆಯಿಂದ ಈ ಆಫೀಸ್ನಲ್ಲಿ ನಿನಗೆ ಜಾಗ ಇಲ್ಲ.